ಕರ್ನಾಟಕದ ವಿಧಾನಮಂಡಲದಲ್ಲೇ ನಡೆದಂಥ ಪ್ರಪ್ರಥಮ ಘಟನೆ ಇದು ಒಂದು ಲೆಕ್ಕದಲ್ಲಿ ಇದೊಂದು ದಾಖಲೆ ಇದು. ಯಾಕಂದರೆ ಒಬ್ಬ ಶಾಸಕನನ್ನು, ಅಂದರೆ ಈಗ ಅವರು ವಿಧಾನ ಪರಿಷತ್ ಸದಸ್ಯರು, ಅವ್ರನ್ನ ಪೊಲೀಸರು ಎತ್ತಕೊಂಡು ಹೋಗಿದ್ದಿದೆಯಲ್ಲ, ರಾತ್ರಿ ಇಡೀ ಸುತ್ತಾಡಿಸಿದ್ದಿದೆಯಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಎತ್ತ ಅಂತ ಅಶ್ಲೀಲ ಪದ ಬಳಕೆಯ ಆರೋಪದ ಮೇರೆಗೆ ಸಿಡಿ ರವಿ ಬಂಧನ ಇದೆಯಲ್ಲ. ಸೊ ಇದು ಹಿಂದೆಂದೂ ಕೂಡ ಇಂಥ ಘಟನಾವಳಿಗಳು ಆಗಿಲ್ಲ. ಹಿರೇಬಾಗೇವಾಡಿ ಪೊಲೀಸರು ಅವ್ರನ್ನ ಬಂಧಿಸಿದರು, ಖಾನಾಪುರಕ್ಕೆ ಶಿಫ್ಟ್ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಕೋರ್ಟಿಗೆ ಅವ್ರನ್ನ ಹಾಜರುಪಡಿಸ್ತಾರೆ. ಅದಕ್ಕಿಂತ ಮೊದಲು ಒಂದಷ್ಟು ಹೈ ಡ್ರಾಮಾಗಳು ನಡೆದವು. ಜಡ್ಜಿ ಮುಂದೆ ಸಿಟಿ ರವಿ ಅವ್ರನ್ನ ಇವತ್ತು ಕರ್ಕೊಂಡು ಹೋಗ್ತಾರೆ, ಅದೆಲ್ಲ ಬೇರೆ ವಿಚಾರ. ಆದರೆ ರಾತ್ರಿ ಪೊಲೀಸರು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು, ಯಾವ ಕಾರಣದಿಂದ ಕರ್ಕೊಂಡು ಹೋದ್ರು, ಕೊನೆಗೆ ಸಿಟಿ ರವಿ ಒಂದು ಕಡೆ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾಯ್ತು, ನನ್ನನ್ನು ಸಾಯಿಸಿಬಿಟ್ಟು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ನೀವೇನೋ ನನ್ನ ಕೊಲ್ಲೋಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅನ್ನುವಂಥ ಆರೋಪವನ್ನು ಕೂಡ ಸಿಟಿ ರವಿ ಮಾಡಿದರು. ನಾವು ತೋರಿಸ್ತಾ ಇದ್ದೀವಿ ಸಿಟಿ ರವಿ ಅರೆಸ್ಟ್ ಆದಂಥ ದೃಶ್ಯಾವಳಿಗಳು. ಯಾವ ರೀತಿ ಸಿಟಿ ರವಿ ಅವ್ರನ್ನ ಪೊಲೀಸರು ಎತ್ತಕೊಂಡು ಹೋದರು. ಹಿರೇಬಾಗೇವಾಡಿ ಪೊಲೀಸರು ಸಿಟಿ ರವಿ ಅವ್ರನ್ನ ಎತ್ತಕೊಂಡು ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಅಶ್ಲೀಲವಾಗಿ ಮಾತನಾಡಿದರು ಸಿಟಿ ರವಿ, ಬೈದರು ಅನ್ನುವಂಥ ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೈದರು ಅಂತ. ಇನ್ನು ರಾತ್ರಿ ಇಡೀ ಪೊಲೀಸರು ಕಾಡಿದಂಥ ರೀತಿ ಇದೆಯಲ್ಲ, ರಾತ್ರಿಯಿಂದ ಬೆಳಗಿನ ತನಕ ಠಾಣೆಯಿಂದ ಠಾಣೆಗೆ. ಕೊನೆಗೆ ಇದೆಲ್ಲದರಿಂದ ಬೇಸತ್ತು ಸಿಟಿ ರವಿ ಪ್ರತಿಭಟನೆ ಮಾಡಿದರು. ರಸ್ತೆಯಲ್ಲೇ ಕೂತು ಬಿಟ್ರು, ಕೂತು ಪ್ರತಿಭಟಿಸಿದರು. ಯಾವ ಕಾರಣದಿಂದ ಹಿಂಗೆಲ್ಲ ಮಾಡ್ತಾ ಇದ್ದೀರಿ, ಯಾಕೆ ಸುತ್ತಾಡಿಸ್ತಾ ಇದ್ದೀರಿ, ನನ್ನ ಕೊಂದು ಬಿಡಿ ಅತ್ಲಾಗೆ, ನನ್ನ ಸಾಯಿಸಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ ನೀವು. ನೋಡಿ, ಇದು ತೋರಿಸ್ತಾ ಇದ್ದೀವಿ. 12:05 ಖಾನಾಪುರ ಠಾಣೆಯಿಂದ ಶಿಫ್ಟ್ ಆಯಿತು. ಇಡೀ ಹೈಡ್ರಾಮಾ ಹೆಂಗೆ ನಡೀತು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಕಿತ್ತೂರಿಗೆ ಬಂದು ಅರ್ಧ ಗಂಟೆ ಕಾಲಹರಣ ಮಾಡಿದರು. ಮಧ್ಯರಾತ್ರಿ 12:45 ಸುಮಾರು 1:15 ಬೆಳವಡಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟರು. ಅದಾದಮೇಲೆ 1:45 ಸೌದತ್ತಿ ಕರ್ಕೊಂಡೋಗಿದ್ದು ರೇಣುಕಾ ಯಲ್ಲಮ್ಮನ ದರ್ಶನಕ್ಕಲ್ಲ, ಕಾಲಹರಣಕ್ಕೆ 15 ನಿಮಿಷ ಸುತ್ತಾಡಿಸಿದರು. ಅದಾದಮೇಲೆ ರಾಮದುರ್ಗದ DYSP ಕಚೇರಿಗೆ 2:55 ಸಿಟಿ ರವಿ ಗಾಯಕ್ಕೆ ಬ್ಯಾಂಡೇಜ್ ಸುತ್ತಲಾಯಿತು. ಲೋಕಾಪುರ ಬಳಿ ನಿಲ್ಲಿಸಿ ಟೈಮ್ ಪಾಸ್ ಮಾಡಿದರು. ಮುಂಜಾನೆ 4 ಗಂಟೆಗೆ ಏನು ನಡೀತಾ ಇದೆ, ಏನು ಎತ್ತ ಯಾವುದು ಅರ್ಥ ಆಗಲಿಲ್ಲ. ಮುಂಜಾನೆ 4:30 ಯಾದವಾಡ ಬಳಿ ನಿಲ್ಲಿಸಿ ಮಾತಾಡ್ತಾ ನಿಂತ್ಕೊಂಡ್ರು. ಇದು ಆಗಿ ಸಂಗತಿ. ಇದನ್ನೆಲ್ಲ ನೋಡಿ ಸಿಟಿ ರವಿ ಬೇಸತ್ತು ಹೋದರು. ಒಂದು ಹಂತದಲ್ಲಿ ಸಿಟಿ ರವಿ